ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಸಾ ಕ್ರಿಯೇಷನ್. ಇವತ್ತಿನ ದಿನ ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಸೊಪ್ಪಿನ ಪಲ್ಯ ಮಾಡೋದನ್ನ ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಕರಿಬೇವು, ಹಸಿಮೆಣಸಿನಕಾಯಿ, ತೆಂಗಿನ ತುರಿ, ಈರುಳ್ಳಿ, ಶುಂಠಿ ಹಾಗೂ ಬೆಳ್ಳುಳ್ಳಿ ಎರಡನ್ನೂ ಜಜ್ಕೊಂಡಿಟ್ಕೋಬೇಕು. ಸಾಸಿವೆ ಮತ್ತೆ ಜೀರಿಗೆ ಇಷ್ಟನ್ನು ತಗೋಬೇಕು. ಒಗ್ಗರಣೆಗೆ ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕಬೇಕು. ಇದು ಕಾದ ನಂತರ ಸಾಸಿವೆ ಮತ್ತೆ ಜೀರಿಗೆನ ಹಾಕಬೇಕು. ನಂತರ ಶುಂಠಿ ಮತ್ತೆ ಬೆಳ್ಳುಳ್ಳಿನ ಜಜ್ಜಿ ಹಾಕಬೇಕು. ಯಾವುದೇ ರೀತಿ ಕಾರಣಕ್ಕೂ ಪೇಸ್ಟ್ ಅನ್ನ ಹಾಕಬಾರ್ದು. ಜಜ್ಜಿ ಹಾಕಿದ್ರೇನೆ ಅದಕ್ಕೆ ತುಂಬಾ ರುಚಿ ಕೊಡುತ್ತೆ. ನಂತರ ಹಸಿಮೆಣಸಿನಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಬಾಡಿಸ್ಬೇಕು. 1-2 ಸೆಕೆಂಡ್ ಆದ ನಂತರ ಈರುಳ್ಳಿನ ಹೆಚ್ಕೊಂಡಿರ್ಬೇಕು. ನಾನು 2 ಮೀಡಿಯಂ ಸೈಜದ್ದು ಈರುಳ್ಳಿ ಸೊಪ್ಪಿನ ಪಲ್ಯಕ್ಕೆ ಹಾಕದಷ್ಟು ರುಚಿನೇ. ದಪ್ಪದ್ದು 2 ಆದ್ರೂ ಪರವಾಗಿಲ್ಲ, ಮೀಡಿಯಂ ಸೈಜ್ 3 ಆದ್ರೂ ಪರವಾಗಿಲ್ಲ ಹಾಕ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬೇಕು ಈರುಳ್ಳಿ ಬೇಯೋದಕ್ಕೆ. ನಂತರ ಸ್ವಲ್ಪ ಅರಿಶಿನ ಕೂಡ ಹಾಕಿ ಅದನ್ನ ಬಾಡಿಸ್ಬೇಕು ಚೆನ್ನಾಗಿ. ಈರುಳ್ಳಿ ಒಂದು 40% ಬೇಯೋ ತನಕ ಬಿಡಬೇಕು. ಅಷ್ಟರಲ್ಲಿ ನಾವು ಸೊಪ್ಪನ್ನ ಹೆಚ್ಕೊಳ್ಳೋಣ. ಮೆಂತ್ಯ ಸೊಪ್ಪಲ್ಲಿ ಮಾಡಿದ್ರೆ ಇದು ತುಂಬಾ ಚೆನ್ನಾಗಿರುತ್ತೆ. ಅದೇ ರೀತಿ ನಾನು ಎಲ್ಲಾ ರೀತಿ ಮಿಕ್ಸ್ ಸೊಪ್ಪನ್ನು ಕೂಡ ಮಾಡ್ತಾ ಇದ್ದೀನಿ. ಪಾಲಕ್ಕು, ಮೆಂತ್ಯ, ಸಬ್ಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು, ಚಿಲ್ಕರವೆ ಸೊಪ್ಪು ಎಲ್ಲಾ ಸೊಪ್ಪನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಎಲ್ಲಾ ಸೊಪ್ಪನ್ನ ನೀಟಾಗಿ ಉಪ್ಪು ಮತ್ತೆ ಅರಿಶಿನ ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಂಡು ನಂತರ ಕಟ್ ಮಾಡಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕು. ನಾವು ಸೊಪ್ಪಿನ ಸಾರು ಮಾಡಿದ್ರೆ ಸ್ವಲ್ಪ ಸೊಪ್ಪು ಹಾಕ್ಬಿಟ್ಟು ಮನೆ ಮಂದಿ ಎಲ್ಲ ಸಾರು ಮಾಡ್ಕೊಂಡು ಊಟ ಮಾಡ್ತೀವಿ. ಆದ್ರೆ ಸೊಪ್ಪಿನ ಪಲ್ಯ ಜಾಸ್ತಿ ಸೊಪ್ಪನ್ನು ಹಾಕೋತೀವಿ, ಸ್ವಲ್ಪ ಪ್ರಮಾಣದಲ್ಲಿ ಆಗುತ್ತೆ. ಇದು ಮೈಗೂ ಕಣ್ಣಿಗೆ ಒಳ್ಳೇದು, ಹಿಮೋಗ್ಲೋಬಿನ್ ಒಳ್ಳೇದು. ಹಸಿರು ತರಕಾರಿ ತಿಂದಷ್ಟು ಆರೋಗ್ಯವಾಗಿರ್ಬೋದು ಅಂತ ಎಲ್ಲ ಡಾಕ್ಟರ್ಗಳು ಕೂಡ ಹೇಳ್ತಾರೆ. ಹಂಗಾಗಿ ಸೊಪ್ಪನ್ನ ಜಾಸ್ತಿ ನಾವು ಪಲ್ಯ ಮಾಡೋದ್ರಿಂದ ಜಾಸ್ತಿ ತಗೊಳುತ್ತೆ ಸೊಪ್ಪು. ನನಗೆ 2 ಕಟ್ಟು ಸೊಪ್ಪನ್ನ ಹಾಕಿದ್ದೀನಿ. ಒಂದು ಬಾಣಲಿ ತುಂಬಾ ಸೊಪ್ಪು ಆಗಿದೆ ನೋಡಿ. ಅದು ಬೆಂದ್ರೆ ಸ್ವಲ್ಪ ಸೊಪ್ಪು ಆಗುತ್ತೆ. ಈರುಳ್ಳಿ ಒಂದು 50% ಬೆಂದ ನಂತರ ಈ ಸೊಪ್ಪು ಮತ್ತೆ ತೆಂಗಿನ ತುರಿನ ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ, ನಾವು ಯಾವುದೇ ಕಾರಣಕ್ಕೂ ನೀರನ್ನ ಹಾಕಬಾರ್ದು. ಸೊಪ್ಪಲ್ಲಿರೋ ನೀರು ಮತ್ತು ಎಣ್ಣೆ ಅಷ್ಟರಲ್ಲೇ ಕೂಡ ಅದು ಬೇಯುತ್ತೆ. ಒಂದು ಕಡಿಮೆ ಸಿಮ್ಮಲ್ಲಿ ಇಟ್ಬಿಟ್ಟು ಕಡಿಮೆ ಉರಿನಲ್ಲಿ ಚೆನ್ನಾಗಿ ಬೇಯಿಸ್ಬೇಕು. ಇದು ಚಪಾತಿಗೆ ಇಲ್ಲ ಅನ್ನ ರಸಂ ಮಾಡಿದಾಗ ಪಲ್ಯ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ರುಚಿಯಾಗೂ ಕೂಡ ಇರುತ್ತೆ, ಮೈಗೂ ಒಳ್ಳೇದು, ಆರೋಗ್ಯಕ್ಕೂ ಒಳ್ಳೇದು. ಕಣ್ಣಿಗಂತೂ ಇವಾಗೆಲ್ಲಾ ಚಿಕ್ಕ ಮಕ್ಳುಗಳು ಕೂಡ ಕಣ್ಣಿಗೆ ಕನ್ನಡಕ ಹಾಕೋತಾ ಇರ್ತಾರೆ. ಏನು ಸೊಪ್ಪು ತರಕಾರಿಗಳು ತಿನ್ನಲ್ಲ, ಈ ತರ ಮಾಡಿದ್ರೆ ತುಂಬಾ ಎಲ್ಲಾ ಮಕ್ಳು ಇಷ್ಟಪಟ್ಟು ತಿಂತಾರೆ. ಮೇನ್ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಹಾಕ್ತಿವಲ್ಲ, ಅದು ತುಂಬಾ ರುಚಿ ಕೊಡುತ್ತೆ. ಒಂದ್ಸರಿ ಮಾಡಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ, ಇಲ್ಲ ಬೇಳೆ ಸಾರು ಮಾಡಿದಾಗ, ರಸಂ ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ. ಚಪಾತಿ ಮತ್ತೆ ಪಲ್ಯಕ್ಕೆ ತುಂಬಾ ಒಳ್ಳೆ ಕಾಂಬಿನೇಷನ್ ಸೊಪ್ಪಿನ ಪಲ್ಯ. ಚಪಾತಿನೂ ಅಷ್ಟೇ ತುಂಬಾ ಸಾಫ್ಟ್ ಆಗಿ ಬಂದಿದೆ. ಏನಂದ್ರೆ ನಾನು ಗೋಧಿ ಹಿಟ್ಟಿಗೆ ಸ್ವಲ್ಪ ಹಾಲು, ಉಪ್ಪು, ಎಣ್ಣೆ, ನೀರನ್ನು ಹಾಕಿ ಹದವಾಗಿ ಕಲಸಿ 5 ನಿಮಿಷ ಬಿಟ್ಟು ಲಟ್ಟಿಸ್ಕೊಂಡಿದ್ದೀನಿ. ಎಷ್ಟು ಸಾಫ್ಟ್ ಆಗಿದೆ ಅಂದ್ರೆ ದೋಸೆನ ಕಟ್ ಮಾಡಿದಾಗ ಬರಲ್ವಾ ಅಷ್ಟು ಸಾಫ್ಟ್ ಆಗಿದೆ. ತುಂಬಾ ತೆಳ್ಳಗಿದೆ, ತುಂಬಾ ಯಾವುದೇ ಕಾರಣಕ್ಕೂ ರಫ್ ಬರೋದೇ ಇಲ್ಲ. ತುಂಬಾ ಚೆನ್ನಾಗಿರುತ್ತೆ. ಚಪಾತಿ ಪಲ್ಯ ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ರುಚಿಕರವಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ನಿಮ್ಗೆ ಈ ರೆಸಿಪಿ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.